ಇವಾಗ ತಾನೇ ಅಹಮದಾಬಾದ್ ನಿಂದ ಪ್ಲೇನ್ ಕ್ರಾಶ್ ಆಗಿರುವ ಸುದ್ದಿ ಬರ್ತಾ ಇದೆ. ಬೇಸಿಕಲಿ ಪ್ಲೇನ್ ಹಾರಿದ ನಂತರ ಏರ್ಪೋರ್ಟ್ ನಿಂದ ಕ್ರಾಶ್ ಆಗಿದೆ. ಈ ಪ್ಲೇನ್ ಲಂಡನ್ ಗೆ ಹೋಗ್ತಾ ಇತ್ತು. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ ಈ ಪ್ಲೇನ್ ನಲ್ಲಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರಲ್ಲಿ ಒಬ್ಬರು ಅಹಮದಾಬಾದ್ ನ ಗುಜರಾತ್ ನ ಎಕ್ಸ್ ಚೀಫ್ ಮಿನಿಸ್ಟರ್ ಕೂಡ ಇದ್ರು. ಈ ಪ್ಲೇನ್ ನಲ್ಲಿ 200 ಜನರ ಮೇಲೆ ಪ್ರಯಾಣ ಮಾಡ್ತಾ ಇದ್ರು. 100 ಜನ ಸತ್ತಿದ್ದಾರೆ ಅಂತ ಮೀಡಿಯಾದಲ್ಲಿ ಬರ್ತಾ ಇದೆ. ಆದರೆ ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಪ್ಲೇನ್ ಲಂಡನ್ ಗೆ ಹೋಗ್ತಾ ಇತ್ತು. ಇದರ ಫ್ಯೂಯಲ್ ಟ್ಯಾಂಕ್ ನಾರ್ಮಲ್ ಪ್ಲೇನ್ ಗಿಂತ ದೊಡ್ಡದು ಇರುತ್ತೆ. ಈ ಪ್ಲೇನ್ ಹಾರಿದ ನಂತರ ಏರ್ಪೋರ್ಟ್ ನ ಅಕ್ಕಪಕ್ಕದಲ್ಲಿ ಕ್ರಾಶ್ ಆಗಿದೆ. ಅಲ್ಲಿ ಸಾರ್ವಜನಿಕರು ತುಂಬಾ ಜನ ಇದ್ರು. ಹೆಚ್ಚು ಕಡಿಮೆ ಆಗಿದ್ದರೆ ಅವರಿಗೂ ಕೂಡ ಹಾನಿ ಆಗ್ತಾ ಇತ್ತು. ಅಲ್ಲಿ ಮನೆಗಳಿತ್ತು, ಅಪಾರ್ಟ್ಮೆಂಟ್ ಇತ್ತು, ಅವರಿಗೂ ಕೂಡ ಹಾನಿ ಆಗ್ತಾ ಇತ್ತು. ತಪ್ಪು ಯಾರ್ದು ಇದೆ ಅಂತ ಇನ್ವೆಸ್ಟಿಗೇಷನ್ ಆದ ನಂತರ ಗೊತ್ತಾಗತ್ತೆ. ಆದರೆ ನೀವು ನೋಡೋದಾದರೆ ಒಂದಷ್ಟು ವರ್ಷಗಳಿಂದ ಇದು ದೊಡ್ಡ ಪ್ಲೇನ್ ಕ್ರಾಶ್ ಅನ್ಬಹುದು. ಫ್ಲೈಟ್ ಲಂಡನ್ ಗೆ ಹೋಗ್ತಾ ಇತ್ತು. ಚಿಕ್ಕ ಮಕ್ಕಳಿದ್ರು, ವಯಸ್ಸಾದವರಿದ್ರು, ಒಂದಷ್ಟು ಜನ ರಜೆಗೆ ಊರಿಗೆ ಹೋಗ್ತಾ ಇದ್ರು, ಫ್ಯಾಮಿಲಿಯನ್ನ ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ರು, ಒಂದಷ್ಟು ಜನ ಕೆಲಸದ ಮೇಲೆ ಹೋಗ್ತಾ ಇದ್ರು. ಯಾರು ಕೂಡ ಅಂದುಕೊಂಡಿರ್ಲಿಲ್ಲ ಪ್ಲೇನ್ ನಲ್ಲಿ ಕೂತುಕೊಂಡಾಗ ನಮ್ಮ ಜೀವ ಹೋಗುತ್ತೆ ಅಂತ. ಅಹಿತಕರ ಘಟನೆ ಆಗಿದೆ, ಆಗ್ಬಾರ್ದಾಗಿತ್ತು, ಆಗಿ ಹೋಗಿದೆ. ನಾವು ಕೂಡ ಆ ದೇವರಲ್ಲಿ ಕೇಳಿಕೊಳ್ಳೋಣ ತೀರಿಕೊಂಡವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ತುಂಬಾ ದೊಡ್ಡ ಪ್ಲೇನ್ ಕ್ರಾಶ್ ಇದು, ತುಂಬಾನೇ ದೊಡ್ಡದು. ನೋಡ್ಬೇಕು, ಇನ್ವೆಸ್ಟಿಗೇಷನ್ ಆದ ನಂತರ ಗೊತ್ತಾಗತ್ತೆ ಯಾರ್ದು ತಪ್ಪಿದೆ, ಎಲ್ಲಿ ತಪ್ಪು ಆಗಿದೆ ಅಂತ. ಯಾಕಂದ್ರೆ ಫ್ಲೈಟ್ ಹಾರಿದೆ, ಹಾರ್ತಾನೆ ಬಿದ್ದು ಕ್ರಾಶ್ ಆಗಿದೆ.